10 ವರ್ಷಗಳ ಬಳಿಕ ಶತಮಾನ ಕಂಡಂತಹ ಹೊಸಕೋಟೆ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ನ ಅಧಿಕಾರದ ಚುಕ್ಕಾಣಿ ಕಾಂಗ್ರೆಸ್ ಪಾಲಾಗಿದ್ದು 13 ಅಭ್ಯರ್ಥಿಗಳ ಪೈಕಿ 8 ಅಭ್ಯರ್ಥಿಗಳು ಕಾಂಗ್ರೆಸ್ ಬೆಂಬಲಿತರು ಗೆಲುವನ್ನು ಸಾಧಿಸಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಶಾಸಕ ಶರತ್ ಬಚ್ಚೇಗೌಡ ತಿಳಿಸಿದರು. ಟೌನ್ ಬ್ಯಾಂಕ್ ಚುನಾವಣೆಯ ಗೆಲುವಿನ ಹಿನ್ನೆಲೆಯಲ್ಲಿ ಹೊಸಕೋಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು 19,000 ಷೇರುದಾರರನ್ನು ಹೊಂದಿರುವ ಹೊಸಕೋಟೆ ಟೌನ್ ಬ್ಯಾಂಕ್ ಉತ್ತಮ ಆಡಳಿತವನ್ನು ನೀಡುತ್ತಿದೆ. ಪ್ರಮುಖವಾಗಿ 10 ವರ್ಷಗಳ ಬಳಿಕ 8 ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದೇವೆ. ಪ್ರಮುಖವಾಗಿ ಬುಧವಾರದಂದು ಅಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಯಲಿದ್ದು, ಉತ್ತಮ ಆಡಳಿತವನ್ನು ನೀಡುವವರನ್ನು ಆಯ್ಕೆ ಮಾಡುವುದರ ಮೂಲಕ ಷೇರುದಾರರ ಸೇವೆಗೆ ಅವಕಾಶ ಕಲ್ಪಿಸುತ್ತೇನೆ ಅಂತ ತಿಳಿಸಿದರು. ಇವತ್ತು ಸುಮಾರು ಒಂದು 10 ವರ್ಷದ ನಂತರ ಸುಮಾರು 8 ಸದಸ್ಯರುಗಳು ಇವತ್ತು ಕಾಂಗ್ರೆಸ್ ಬೆಂಬಲಿತ ಸದಸ್ಯರಿದೆ. ಇವತ್ತು ಟೌನ್ ಕೋಆಪರೇಟಿವ್ ಬ್ಯಾಂಕ್ ಹೊಸಕೋಟೆ ನಗರದ ಪ್ರಖ್ಯಾತಿಯಾಗಿರ್ತಕ್ಕಂಥ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಆಯ್ಕೆ ಆಗಿದ್ದಾರೆ. 13 ಜನ ಸ್ಪರ್ಧೆ ಮಾಡಿದ್ರು, 5 ಜನ ಅಲ್ಪ ಮತಗಳಲ್ಲಿ ಪರಾಜಿತರಾಗವ್ರೆ, 8 ಜನ ಇವತ್ತು ಜಯಬೇರಿ ಬಾರಿಸಿದ್ದಾರೆ. ಬುಧವಾರದ ದಿನ ಅಧ್ಯಕ್ಷರ ಚುನಾವಣೆ ಇದೆ. ಅಧ್ಯಕ್ಷರ ಚುನಾವಣೆಯನ್ನು ಆಯ್ಕೆ ಮಾಡಿ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರು ನಗರದಲ್ಲಿ ಉತ್ತಮವಾದಂತಹ ಸೇವೆ ಮಾಡೋರನ್ನ ಇವತ್ತು ಆಯ್ಕೆ ಮಾಡ್ತೀವಿ. ಸುಮಾರು 19,000 ಜನ ಸದಸ್ಯರಿರ್ತಕ್ಕಂಥ ಟೌನ್ ಕೋಆಪರೇಟಿವ್ ಬ್ಯಾಂಕ್ 4 ಶಾಖೆಗಳು ಚಿಂತಾಮಣಿಯಲ್ಲಿ, ಮಾಲೂರಲ್ಲಿ ಮತ್ತೆ ಈ ಭಾಗದಲ್ಲಿ ನಮ್ಮ ಶಿಗಳ್ಳಿಯಲ್ಲಿ ಕೂಡ ಬ್ರಾಂಚ್ ಇದೆ. ಹೊಸಕೋಟೆ ನಗರದಲ್ಲಿ ಮೇನ್ ರೋಡ್ ನಮ್ಮ KR ರೋಡ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಒಂದು ದೊಡ್ಡ ವಹಿವಾಟು ವ್ಯಾಪಾರ ಇರತಕ್ಕಂಥ ಒಂದು ಬ್ಯಾಂಕು, ಖ್ಯಾತಿ ಆಗಿರ್ತಕ್ಕಂಥ ಬ್ಯಾಂಕ್. ಅದಕ್ಕೆ ಒಳ್ಳೆ ಆಡಳಿತ ಮಂಡಳಿನ ನಾವು ಕೊಡುವಂತ ಕೆಲಸ ಮಾಡ್ತೀವಿ.